ಪಾಠದ ಹೆಸರು ಭೀಮ ಮತ್ತು ರಾಕ್ಷಸ. ಈ ಪಾಠದ ಲೇಖಕರು ವಿಷ್ಣು ಪ್ರಭಾಕರ. ಒಂದು ಊರಿನಲ್ಲಿ ಬಕಾಸುರ ಎಂಬ ರಾಕ್ಷಸನಿದ್ದನು. ಆ ಊರಿನಲ್ಲಿ ರಾಜನು ಇದ್ದರೂ ಸಹ ಆತ ಆ ರಾಕ್ಷಸನಿಗೆ ಹೆದರಿಕೊಂಡು ಅಸಹಾಯಕನಾಗಿ ಇದ್ದನು. ಆ ರಾಕ್ಷಸನೇ ಊರಿನ ರಕ್ಷಣೆಯನ್ನು ಮಾಡುತ್ತಿದ್ದನು. ಅದಕ್ಕೆ ಪ್ರತಿಯಾಗಿ ಪ್ರತಿದಿನ ಒಬ್ಬ ಮನುಷ್ಯನನ್ನು, 2 ಎಮ್ಮೆಯನ್ನು ಮತ್ತು 1 ಚಕ್ಕಡಿ ಅನ್ನವನ್ನು ಆತನಿಗೆ ಬಲಿಯಾಗಿ ಕಳಿಸಬೇಕಾಗಿತ್ತು. ಯಾರು ಕಳಿಸಿಕೊಡದೆ ಇದ್ದರೆ ಅವರನ್ನು ರಾಕ್ಷಸನು ಸಂಪೂರ್ಣವಾಗಿ ನಾಶ ಮಾಡುತ್ತಿದ್ದನು. ಹೀಗೆ ಒಂದು ದಿನ ಆ ಊರಿನ ಬ್ರಾಹ್ಮಣ ಕುಟುಂಬದ ಮೇಲೆ ಈ ಪಾಳೆಯ ಬಂತು. ಆ ಕುಟುಂಬದಲ್ಲಿ ಗಂಡ, ಹೆಂಡತಿ ಮತ್ತು 1 ಹೆಣ್ಣು ಮಗಳು ಇದ್ದರು. ಯಾರು ಬಲಿಯಾಗಬೇಕು ಎಂಬ ಬಗ್ಗೆ ಅವರಲ್ಲಿ ಚರ್ಚೆ ನಡೆಯಿತು. ಬ್ರಾಹ್ಮಣನು ಹೇಳಿದನು, ನಾನು ಹೋಗುತ್ತೇನೆ. ಆತನ ಹೆಂಡತಿ ಹೇಳಿದಳು, ನಾನು ಹೋಗುತ್ತೇನೆ. ಮತ್ತು ಅವರ ಮಗಳು, ನಾನು ಹೋಗುತ್ತೇನೆ ಎಂದು ಹೇಳಿದರು. 3 ಜನರು ಅಳುತ್ತಾ ಕುಳಿತರು. ಆ ಸಮಯದಲ್ಲಿ ಪಾಂಡವರು ಮತ್ತು ಕುಂತಿ ಆ ಮಾರ್ಗವಾಗಿ ಹೋಗುತ್ತಿದ್ದರು. ಅವರ ಅಳುವನ್ನು ಕೇಳಿದ ಅವರು ಆ ಮನೆಯತ್ತ ಹೋದರು. ವಿಚಾರಿಸಿದಾಗ ಬಕಾಸುರನ ಕ್ರೌರ್ಯದ ಅರಿವಾಯಿತು. ಕುಂತಿಯು ಆ ಮೂವರನ್ನು ಸಮಾಧಾನಪಡಿಸಿ, ನಾಳೆ ನನ್ನ ಮಗನಾದ ಭೀಮನನ್ನು ಬಲಿಯಾಗಿ ಕಳುಹಿಸುತ್ತೇನೆ ಎಂದು ಹೇಳಿದರು. ಭೀಮನು ಒಪ್ಪಿಕೊಂಡು ನಾಳೆಯ ದಿನಕ್ಕಾಗಿ ತಯಾರಿಯಲ್ಲಿಯೇ ತೊಡಗಿದನು. ನಾಳೆಯಂದು ಭೀಮನು 2 ಎಮ್ಮೆಗಳು ಹಾಗೂ 1 ಚಕ್ಕಡಿ ಅನ್ನವನ್ನು ತೆಗೆದುಕೊಂಡು ಬಕಾಸುರನಿರುವ ಕಾಡಿನತ್ತ ಹೋದನು. ರಾಕ್ಷಸನ ಮನೆಯ ಮುಂದೆ ಹೋಗಿ ತಾನೇ ತಂದಿದ್ದ ಎಲ್ಲಾ ಅನ್ನವನ್ನು ತಿನ್ನಲು ಪ್ರಾರಂಭಿಸಿದನು. ಇದನ್ನು ಕಂಡು ಬಕಾಸುರನಿಗೆ ಭಾರಿ ಕೋಪ ಬಂತು. ಭೀಮನು ಜೋರಾಗಿ ಕಿರುಚಿದನು. ಇದರಿಂದ ರಾಕ್ಷಸನು ಹೊರಬಂದು ನೋಡಿದನು. ಬಕಾಸುರ ಭೀಮನನ್ನು ನೋಡಿ, ನೀನು ಯಾರು? ನನ್ನ ಆಹಾರವನ್ನೇಕೆ ತಿಂದೆ? ಎಂದು ಘರ್ಜಿಸಿದನು. ಆದರೆ ಭೀಮನು ಏನೂ ಉತ್ತರ ಕೊಡದೆ ಸುಮ್ಮನಿದ್ದ. ಇದರಿಂದ ಬಕಾಸುರನಿಗೆ ಇನ್ನೂ ಹೆಚ್ಚು ಕೋಪ ಬಂತು ಮತ್ತು ಅವನು ಭೀಮನ ಮೇಲೆ ದಾಳಿ ಮಾಡಿದನು. ಇಬ್ಬರ ನಡುವೆ ಭೀಕರ ಕಾದಾಟ ನಡೆಯಿತು. ಭೀಮನು ಬಕಾಸುರನಿಗೆ ಭಾರಿ ಹೊಡೆತ ಕೊಟ್ಟನು. ಬಕಾಸುರನು ಭೀಮನ ಬಲಕ್ಕೆ ತಡೆದುಕೊಳ್ಳಲಾಗದೆ ಸೋತನು. ಕೊನೆಗೆ ಭೀಮನು ಬಕಾಸುರನನ್ನು ಕೊಂದು ಅವನ ಶರೀರವನ್ನು ಸೀಳಿ ಹಾಕಿದನು. ನಂತರ ಭೀಮನು ಬಕಾಸುರನ ಮೃತದೇಹವನ್ನು ಊರಿನ ದ್ವಾರದ ಬಳಿ ಎಸೆದನು. ಊರಿನ ಜನರು ಬಕಾಸುರ ಸತ್ತು ಬಿದ್ದಿರುವುದನ್ನು ಕಂಡು ಅಪಾರ ಸಂತೋಷಗೊಂಡರು ಹಾಗೂ ಭೀಮನ ಶೌರ್ಯವನ್ನು ಕೊಂಡಾಡಿದರು.